ನಮಸ್ಕಾರ ರೀ, ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ಪುಂಡಿ ಸೊಪ್ಪಿನ ಚಟ್ನಿ. ಪುಂಡಿ ಸೊಪ್ಪಿನ ಪಲ್ಯನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡಿ, ಲಿಂಕ್ ಕೊಡ್ತೀನಿ. 1-2 ಚಮಚದಷ್ಟು ಕಡಲೆಬೇಳೆಯನ್ನು ಹುರ್ಕೋಬೇಕು. 1-3 ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಇವಾಗ ಪುಂಡಿ ಸೊಪ್ಪನ್ನು ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು. ಬಿಸಿ ಬಿಸಿ ಅನ್ನ, ಚಪಾತಿ, ಜೋಳದ ರೊಟ್ಟಿ ಜೊತೆ ಪುಂಡಿ ಸೊಪ್ಪಿನ ಸವಿಯೇ ಅದ್ಭುತವಾಗಿರುತ್ತೆ ರೀ. ಈ ಪುಂಡಿ ಚಟ್ನಿಯ ಸವಿಯು ಉತ್ತರ ಕರ್ನಾಟಕದ ಅಸಲಿ ಸವಿ ಅಂತಲೇ ಹೇಳ್ಬೋದು. ಇವಾಗ ಒಂದು ಮಿಕ್ಸರ್ ಜಾರಿಗೆ ಬೆಳ್ಳುಳ್ಳಿ, ಕಡಲೆಬೇಳೆ, ಮೆಣಸಿನ್ಕಾಯಿ, ಪುಂಡಿ ಸೊಪ್ಪನ್ನು ಹಾಕಿ ಉಪ್ಪು, ಜೀರಿಗೆ, ಬೆಲ್ಲ ಇಷ್ಟನ್ನು ಹಾಕಿ ರುಬ್ಕೋಬೇಕ್ರಿ. ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಯಿತು. 10 ನಿಮಿಷದಲ್ಲಿ ರೆಡಿಯಾಗುವ ಪುಂಡಿ ಸೊಪ್ಪಿನ ಚಟ್ನಿ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ. ಪುಂಡಿ ಸೊಪ್ಪಿನ ಚಟ್ನಿ ತಿಂದರೆ ಮನಸ್ಸಿಗೆ ಮಜಾ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.